ನನಗೆ ಇಷ್ಟ ಆಯಿತು, ಅದಕ್ಕೆ ಹೇಳಿದೆ ಅಂದ. ಅದೇ ಆ್ಯಟಿಟ್ಯೂಡ್ ತೋರಿಸ್ತಾ. ಅಬ್ಬಾ, ಇವರಿಗೆ ಮನಸ್ಸನ್ನು ಓದುವಂತೆ ಹೃದಯನ ಓದೋದು ತಿಳಿದಿದೆಯೇ ಅಂದ್ಕೊಂಡ್ಳು. ಹಲೋ ಅಂತ ಚಿಟಿಕೆ ಹೊಡೆದ. ನಾಳೆ ನಿಮ್ಗೇನಾದರೂ ಕೆಲಸ ಇದೆಯಾ ಅಂತ ಅನ್ವಿಕಾ ಮೆಲ್ಲ ಕೇಳಿದ್ಲು. ಯಾಕೆ? ಯಾವ ದಿನ ಚೆನ್ನಾಗಿದೆ ಅಂತ ಪುರೋಹಿತರನ್ನ ಕೇಳಬೇಕು, ಸಮಾರಂಭಕ್ಕೆ ಖುಷಿಗೊಂದು ಒಳ್ಳೆ ಉಡುಪು ಹೊಲಿಸ್ಬೇಕು, ಒಡವೆಗಳನ್ನ ತಗೋಬೇಕು, ಇನ್ನೂ ಕೆಲವು ಕೆಲಸಗಳಿವೆ. ಹೇಳ್ತಿರು ಅನ್ವಿಕಾಳನ್ನು ನೋಡಿದೆಯೇ ಅವೆಲ್ಲದರ ಅಗತ್ಯ ಇಲ್ಲ, ಕೇವಲ ಕಿವಿ ಚುಚ್ಚಿದ್ರೆ ಸಾಕು. ಆ ಜಾತ್ರೆ ಎಲ್ಲ ಮಗುಗೆ ಒಳ್ಳೇದಲ್ಲ. ದಯವಿಟ್ಟು ಹಾಗನ್ಬೇಡಿ. ಇದು ಮಗುವಿಗೆ ಮಾಡ್ತಿರೋ ಮೊದಲ ಫಂಕ್ಷನ್. ಇದವಳಿಗೆ ಒಂದು ನೆನಪಾಗಿ ನಿಮಗೊಂದು ಗುರುತಾಗಿರಬೇಕು. ತಾತನವರನ್ನು ಕಾಂಟ್ಯಾಕ್ಟ್ ಮಾಡಿ ಯಾವುದಾದ್ರೂ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಿ ಆ ದಿನ ಮಗುವಿನ ಹೆಸರಿನಲ್ಲಿ ಕೆಲವರಿಗೆ ಅನ್ನದಾನ ಮಾಡಿದ್ರೆ ಅವಳಿಗೆ ಅವರ ಆರೈಕೆಗಳು ಸಿಗುತ್ತವೆ ಎಂಬುದು ನನ್ನ ಆಸೆ. ದಯವಿಟ್ಟು ಬೇಡ ಅನ್ಬೇಡಿ. ಖುಷಿಗೆ ಯಾವುದೇ ಸಣ್ಣ ತೊಂದರೆಯೂ ಆಗದಂತೆ ನಾನು ನೋಡ್ಕೊಳ್ತೀನಲ್ವಾ ಅಂದ್ಲು. ಇವೆಲ್ಲವನ್ನ ಮಾಡಬೇಕೆಂದು ನಿನಗೆ ಯಾಕೆ ಅನ್ನಿಸ್ತು? ಅರ್ಜುನ್ ಪ್ರಶ್ನೆಗೆ ಕಿಂಚಿತ್ತು ತಡವರಿಸದೆ, ಖುಷಿಯನ್ನು ನಾನು ನನ್ನವಳೆಂದು ಭಾವಿಸಿದ್ದೀನಿ. ಅವಳನ್ನ ನನ್ನ ಮಗುವಿನಂತೆ ನೋಡ್ತಿದ್ದೀನಿ. ನೀವು ಏನಂತೀರೋ ಎಂಬ ಭಯವಿದೆಯೇ ಹೊರತು ಅವಳ ವಿಷಯದಲ್ಲಿ ಯಾವುದು ಕಡಿಮೆ ಆಗಬಾರ್ದು ಎಂದಿದೆ. ನೀವು ಬೈಯೋದಿಲ್ಲ ಅಂದರೆ ಒಂದು ಮಾತು. ಹುಬ್ಬುಗಂಟಿಕೆ ಏನೋ ಅಂದ. ನಿಮ್ಮ ತಂದೆಯವರು ಹೇಗಿದ್ದರೂ ಬರೋದಿಲ್ವಲ್ಲ, ನಿಮ್ಮ ತಾಯಿಯನ್ನವರಾದರೂ ಅತ್ತೆಯವರನ್ನಾದರೂ ಕರೆದ್ರೆ? ಅವಳ ಮಾತು ಮುಗಿಯೋ ಮೊದಲೇ ತೀಕ್ಷ್ಣವಾಗಿ ನೋಡಿದ ಅರ್ಜುನ್. ಏನೋ ಹೇಳೋಷ್ಟರಲ್ಲಿ ಕೋಪ ಮಾಡ್ಕೊಳ್ಬೇಡಿ, ದೂರ ಮಾಡಿದ್ರೆ ಅವರು ಎಂದಿಗೂ ಅಲ್ಲೇ ಉಳಿದು ಬಿಡ್ತಾರೆ. ಮಗುವಿಗೆ ಸಿಗಬೇಕಾದ ಸಂಬಂಧಗಳು ಮತ್ತು ಹಕ್ಕುಗಳು ಎಂದಿಗೂ ಸಿಗೋದಿಲ್ಲ. ಅವರು ಹೆಣ್ಮಕ್ಳಲ್ವಾ, ಮೊದಲು ಇದ್ದಷ್ಟು ಕೋಪ ಈಗ ಇರಲಿಕ್ಕಿಲ್ಲ. ಒಂದು ಬಾರಿ ಕಾಲ್ ಮಾಡಿ ವಿಷಯ ತಿಳಿಸಿ, ಬರ್ದಿದ್ರೆ ಬಿಟ್ಬಿಡಿ. ಆದರೆ ನಿಮ್ಮ ಪ್ರಯತ್ನ ನೀವು ಮಾಡಬೇಕಲ್ವಾ. ಇದನ್ನ ಇಲ್ಲಿಗೆ ನಿಲ್ಲಿಸು. ನಾನು ಕೇಳಿಸ್ಕೊತಿದ್ದೀನಿ ಅಂತ ಅತಿಯಾಗಿ ಮಾತಾಡಬೇಡ. ಹಾಗೆ ನನಗೆ ಅಥವಾ ಖುಷಿಗೆ ಯಾರ ಪ್ರೀತಿ ಅಥವಾ ಹಕ್ಕುಗಳು ಸಿಗಬೇಕಾದ ಅಗತ್ಯ ಇಲ್ಲ. ಅವಳನ್ನ ನಾನು ನೋಡ್ಕೊತೀನಿ. ನಿನಗೆ ಸಲುಗೆ ನೀಡಿದ್ದೀನಿ ಅಂತ ತಲೆಗೇರೋದಕ್ಕೆ ನೋಡಬೇಡ. ಈ ಕಾರ್ಯಕ್ರಮ ಕೂಡ ನೀನು ಹೇಳಿದಕ್ಕೊಪ್ಪಿಲ್ಲ, ಖುಷಿಗಾಗಿ, ಅವಳ ಸಂತೋಷಕ್ಕಾಗಿ ಒಪ್ಕೊಂಡಿದ್ದೀನಿ. ಇನ್ನೊಂದು ಬಾರಿ ಇಂಥ ಮಿತಿ ಮೀರಿದ ಮಾತುಗಳಿಂದ ನಂಗೆ ಸಿಟ್ಟು ತರಿಸಿದ್ರೆ ನಿನ್ನ ವಿಳಾಸ ಬೀದಿ ಪಾಲಾಗುತ್ತೆ, ಜಾಗ್ರತೆ ಅಂತ ಹುಡುಗಿ ಹೊರಟು ಹೋಗು ಅಂತ ಕಿರ್ಚಿದ. ಬೆಚ್ಚ ಬಿದ್ದ ಅನ್ವಿಕಾ ಮುಖದಲ್ಲಿದ್ದ ಬೆವರನ್ನು ಒರೆಸ್ಕೊಳ್ಳದೆ ಹೊರಗೆ ಓಡು ಬಂದ್ಲು. ಹಬ್ಬ, ಮಾನ್ಸ್ಟರ್ ಮೋಡ್ ಆನ್ ಆಗಿದೆಯಲ್ಲ. ಈಗ ನಾನೇನು ಹೇಳಿದೆ ಅಂತ ಇವ್ರು ಈಗ ಕಿರ್ಸ್ತಿದ್ದಾನೆ. ಮಗುವಿಗಾಗ್ತಾನೆ. ಅವಳೆಂದಿಗೂ ಹೀಗೆ ಒಂಟಿಯಾಗಿ ಬೆಳಿಬೇಕೆ? ನಿನ್ನೆ ತಾತ ಅವರು ಹೇಳಿದ್ರಲ್ಲ, ಇಲ್ಲಿ ಎಲ್ಲವೂ ನಾನೇ ಅಂತ. ಹಾಗಿದ್ದಾಗ ನನ್ನ ಮನಸ್ಸಿನ ಮಾತು ಹೇಳ್ತಿದ್ರೆ ಇವ್ರ್ಯಾಕೆ ಕಿರ್ಸ್ತಾನೆ ಈ ಮಾನ್ಸ್ಟರ್? ಇನ್ನು ಸ್ವಲ್ಪ ಇದ್ದರೆ ಹೊಡೆಯುತ್ತಿದ್ನೇನೋ. ಮಿತಿ ಎಂಬ ಪದ ನೆನಪಾಗಿ ಒಂದು ಕ್ಷಣ ಮನಸ್ಸು ನೋಯಿತು. ಮಿತಿಯಲ್ಲಿದ್ದ ಕಾರಣಕ್ಕೆ ಮಾತಿನ ಮೂಲಕ ಹೇಳಿದೆ, ಇಲ್ದಿದ್ರೆ ನಾನೇ ಹೋಗಿ ಆಹ್ವಾನಿಸ್ತಿದ್ದೆ. ಅವರನ್ನು ಕರೆತಂದು ನೀವು ಬೇಡವೆಂದರೂ ಮಗುವನ್ನು ಅವಳ ಮಾವ ಹೇಗೆ ನೋಡ್ಕೊಳ್ತಿದ್ದಾನೆ ಅಂತ ಅವ್ರಿಗೆ ತೋರಿಸ್ತಿದ್ದೆ. ಗಂಡಸರೆಲ್ಲ ಇಷ್ಟೇ ಇರಬೇಕು. ಮೊದಲು ಆವೇಶ ಪಡ್ತಾರೆ, ನಂತರ ಯೋಚಿಸ್ತಾರೆ. ನಾಳೆ ತಾತನವ್ರು ಬಂದರೆ ಅವ್ರಿಗೆ ಹೇಳಿ ಒಪ್ಪಿಸ್ಬೇಕು ಅಂತ ಕಿಂಚಿತ್ತು ನಿರುತ್ಸಾಹಗೊಳ್ಳದೆ ಆ ಮಾನ್ಸ್ಟರ್ನನ್ನು ಎದುರಿಸೋದಕ್ಕೆ ಧೈರ್ಯ ಮಾಡಿದ್ಲು ನಮ್ಮ ಅನ್ವಿಕಾ ಪುಟ್ಟಿ. ನಿನಗೆ ಧೈರ್ಯ ಹೆಚ್ಚಾಗಿದೆ ಅಮ್ಮಣ್ಣಿ, ಜಾಗ್ರತೆ. ನಂತರ 2 ದಿನ ಆದಮೇಲೆ ಅರ್ಜುನ್ ಕಣ್ಣಿಗೆ ಬೀಳದಂತೆ ನಾಯಿ ಮರಿಯಂತೆ ತಪ್ಪಿಸ್ಕೊಂಡು ತಿರುಗ್ತಿದ್ಲು ಅನ್ವಿಕಾ. ತಾತಯ್ಯ ಬರ್ತಾರೆ ಅಂದ್ಕೊಂಡ್ರೆ ಅವ್ರು ಬರಲೇ ಇಲ್ಲ. ಕೊನೆಗೆ ತಾಳ್ಮೆ ಕಳ್ಕೊಂಡು ತಾತನವರು ಬರ್ತಿಲ್ಲ ಯಾಕೆ ಅಂತ ಅರ್ಜುನನ್ನು ಕೇಳಿದ್ಲು. ಯಾಕೆ, ಇಬ್ಬರು ಸೇರಿ ಸೆಂಟಿಮೆಂಟಲ್ ಡ್ರಾಮಾ ಆಡೋದಕ್ಕಾ ಅಂದ. ಅಬ್ಬಾ, ಇವರಿಗೆ ವಿಷಯ ತಿಳಿದಿರೋ ಅಂತಿದೆ ಅಂದ್ಕೊಂಡು ಮಾತಾಡದೆ ಹಿಂದಕ್ಕೆ ಹೋಗ್ತಿದ್ರೆ ವೆಯ್ಟ್ ಅಂದ. ಹ್ಞೂ ಅನ್ನುತ್ತಾ ಮುಂದೆ ತಿರುಗಿದವಳ ಕೈಗೆ ಒಂದು ಕಾಗದವಿಟ್ಟು, 10ಕ್ಕೆ ಡಿಸೈನರ್ ಬರ್ತಾರೆ, ಖುಷಿಗೆ ಏನು ಬೇಕೋ ಹೇಳಿದ್ರೆ ಹೊಲಿದು ತರ್ತಾರೆ, ನಿನಗೂ ಏನಾದರೂ ಬೇಕಿದ್ರೆ ತಗೋ ಅಂತ ಖುಷಿ ಕೆನ್ನೆಗೆ ಮುತ್ತಿಟ್ಟು ಮಗುವನ್ನು ಅನ್ವಿಕಾಳಿಗೆ ನೀಡಿ ಒಂದು ನೋಟ ಬೀರಿ ಹೊರಟು ಹೋದ. ಖುಷಿಗೆ ಕಿವಿ ಚುಚ್ಚೋದಕ್ಕೆ ಪುರೋಹಿತರು ನೀಡಿದ ಮುಹೂರ್ತದ ಕಾಗದವದು. ಮಾನ್ಸ್ಟರ್ ನೀಡಿದ ಆ ಆಶ್ಚರ್ಯಕ್ಕೆ ಅನ್ವಿಕಾ ಬಹಳ ಹೊತ್ತು ಸುಧಾರಿಸ್ಕೊಳ್ಳೇ ಇಲ್ಲ. ಅಷ್ಟರಲ್ಲೇ ಫೋನ್ ಸದ್ದು ಕೇಳಿಸ್ತು. ಅದನ್ನು ಪಿಕ್ ಮಾಡಿದ್ಲು ಅನ್ವಿಕಾ. ನಾನಮ್ಮ, ತಾತಯ್ಯ ಅಂದರು ರಾಧಾಕೃಷ್ಣ ಅವರು. ನೀವು ಬರ್ತೀರಿ ಅಂತ 2 ದಿನಗಳಿಂದ ಕಾಯ್ತಿದ್ದೀನಿ, ನೀವು ಬರಲಿಲ್ಲ ಯಾಕೆ? ನಾನು ನಿಮ್ಮ ಜೊತೆ ಮಾತಾಡಲಾರೆ ಅಂದ್ಲು ಮುನಿಸಿನಿಂದ. ಅವ್ರು ನಗ್ತಾ, ನಾನು ಬರೆದಿದ್ರು ನೀನು ಹೇಳಿದ ಕೆಲಸಕ್ಕೆ ಅರ್ಜುನ್ ಒಪ್ಪಿದಾನೋ ಇಲ್ವೋ ಅಂದರು. ಅಂದರೆ ಈಗ ಸರಿ ಅನ್ನೋದು ಕಾರಣ ನಾನೇನಮ್ಮ ಅಂದರು ಅವ್ರು ಹೆಮ್ಮೆಯಿಂದ. ನಿಜವಾಗಿಯೂ? ಮತ್ತೆ ಏನಂತ್ಕೊಂಡಿದ್ಯಾ? ರಾಧಾಕೃಷ್ಣ ಅಂದರೆ ಅವನಿಗೆ ತಾತ ನಾನು ನನ್ನ ಹತ್ರ ಆಟ ನಡೆದಿದ್ದೆ ಅನ್ನುತ್ತಾ ಮೀಸೆ ಸವರಿದ್ರು. ತಾತಯ್ಯ, ನಿಮ್ಗಾಗಿ ಏನು ಅಡುಗೆ ಮಾಡಲಿ? ಮನೆಗೆ ಬನ್ನಿ, ತಿಂತ ಮಾತಾಡೋಣ ಅಂದ್ಲು ಉತ್ಸಾಹದಿಂದ. ಸರಿಯಮ್ಮ ಅಂದರು. ಫೋನ್ ಕಾಲ್ ಕೆಳಗಿಟ್ಟು, ಖುಷಿ, ಈ ಮಾನ್ಸ್ಟರ್ ನಿನ್ನ ವಿಷಯದಲ್ಲಿ ಬಹಳ ಬಾಗಿದ್ದಾರೆ. ಬಾಗಿಲು ಹೊರಗೆ ನಿಂತಿದ್ದ ಅರ್ಜುನನ್ನು ನೋಡಿ ಉಳಿದು ಮಾತನ್ನು ನುಂಗು ಬಿಟ್ಲು ಅನ್ವಿಕಾ. ಅರ್ಜುನ್ ನೇರವಾಗಿ ಅನ್ವಿಕಾಳ ಮುಂದೆ ಬಂದ. ಹೆದರಿ ಒಂದು ಹೆಜ್ಜೆ ಹಿಂದಕ್ಕಿಟ್ಲು. ಸೋಫಾ ಮೇಲಿದ್ದ ಕೋಟನ್ನು ಎತ್ಕೊಳ್ತಾ,
ಅಷ್ಟು ಭಯ ಇರೋಳು ಅಷ್ಟೊಂದು ಮಾತಾಡಬಾರ್ದು ಅಂದ. ನೀವು ಇಲ್ಲ ಅಂತ ನೇರವಾಗಿ ನೋಡ್ದ. ತಕ್ಷಣ ಕೆಳಗಿಳಿಸಿ, ಕ್ಷಮಿಸಿ ಸರ್, ಇನ್ನು ಮುಂದೆ ನಾನು ಮಿತಿಯಲ್ಲಿರ್ತೀನಿ ಅಂದ್ಲು. ಇವನ್ನೇ ಮೊದಲು ಕಡಿಮೆ ಮಾಡ್ಕೊ ಅಂತ ಹೇಳಿ ಖುಷಿ ನೋಡದಂತೆ ಹೊರಟು ಹೋದ. ಅಮ್ಮಯ್ಯ, ನನ್ನ ಅದೃಶ್ಯ ಚೆನ್ನಾಗಿತ್ತು, ಇಲ್ದಿದ್ರೆ ಆ ಮಾನ್ಸ್ಟರ್ ನೋಟಕ್ಕೆ ಬಲಿಯಾಗ್ತಿದ್ದೆ ಅಂತ ನಿಟ್ಟುಸಿರು ಬಿಟ್ಲು. ಅರ್ಜುನ್ ಹೋದ 1 ಗಂಟೆ ನಂತರ ರಾಧಾಕೃಷ್ಣ ಅವರು ಬಂದರು. ಅವರಿಗಾಗಿ ವಿಶೇಷ ಅಡುಗೆ ಮಾಡಿ ಬಡಿಸಿದ್ಲು. ಆರೋಗ್ಯ ಅಂತ ಉಪ್ಪು ಖಾರವಿಲ್ಲದ ತರಕಾರಿಗಳಿಂದ ನನ್ನ ಅಲ್ಲಿ ಸಾಯಿಸ್ತಿದ್ದಾರಮ್ಮ. ಇಲ್ಲಿಯೂ ಮೊನ್ನೆಯವರೆಗೆ ಅರ್ಜುನ್ ಹಾಗೆ ಮಾಡ್ತಿದ್ದ. ನಿನ್ನ ಕೈ ಅಡುಗೆ ಪುಣ್ಯದಿಂದ ಹೊಟ್ಟೆ ತುಂಬ ತಿಂತಾ ಇದ್ದೀನಿ ಅಂತ ತೃಪ್ತಿಯಿಂದ ಊಟ ಮಾಡಿದ್ರು. ಈಗ ಹೇಳಿ ತಾತಯ್ಯ, ಹೇಗೆ ಒಪ್ಸಿದ್ರಿ ನಿಮ್ಮ ಮೊಮ್ಮಗನನ್ನು ಅಂತ ಕುತೂಹಲದಿಂದ ಕೇಳಿದ್ಲು. ನಾನು ಒಪ್ಸಿದೀನು ಇಲ್ಲ ಅನ್ವಿಕಾ, ನೀನೇನಾದರೂ ಅರ್ಜುನನ್ನು ಕೇಳಿದ್ಯಾ? ಹೌದು, ಹೀಗೆ ಮಗುವಿಗೆ ಕಿವಿ ಚುಚ್ಚೋದಕ್ಕೆ ಒಳ್ಳೆ ಮುಹೂರ್ತ ನೋಡಬೇಕು, ಅವಳಿಗಾಗಿ ಕೆಲವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಎಗರು ಬಿದ್ದರು. ನಿನ್ನ ಮಿತಿಯಲ್ಲಿರುವಂಥ ಎಚ್ಚರಿಕೆಯನ್ನೂ ನೀಡಿದ್ರು ಅಂತ ಬೇಸರದಿಂದ ಹೇಳಿದ್ಲು. ಹಾಗಾದರೆ ನಿನಗೆ ಕೋಪ ಬರಲಿಲ್ಲ ಅನ್ವಿಕಾ? ಸ್ವಲ್ಪ ನೋವಾದದ್ದು ನಿಜವೇ, ಆದರೆ ಖುಷಿಗಾಗಿ ಅಲ್ವಾ, ಅದಕ್ಕೇನು ಅನ್ನಿಸ್ತಿಲ್ಲ ಅಂದ್ಲು. ಪ್ರೀತಿಯಿಂದ ಅನ್ವಿಕಾಳ ತಲೆ ಸವರಿ, ನೀನು ಹೀಗೆ ಹೊಂದ್ಕೊಳ್ತಿರೋದ್ರಿಂದಲೇ ನಿನ್ನ ಮಾತಿಗೆ ಅವನು ಆಮೇಲಾದರೂ ಒಪ್ಕೊಂಡಿದ್ದಾನೆ ಅನ್ವಿಕಾ. ನೀನು ಮಾತನಾಡಿದ ನಂತರ ನನಗೆ ಕರೆ ಮಾಡಿ ಮಗುವಿಗೆ ಹೀಗೆ ಕಿವಿ ಚುಚ್ಚಿಸ್ಬೇಕಂದ್ರೆ ಮುಹೂರ್ತ ಇಡಬೇಕಾ ತಾತಯ್ಯ ಅಂತ ಕೇಳ್ದ. ಯಾವ ಕಾರ್ಯಕ್ರಮ ಮಾಡಿದ್ರೂ ಒಳ್ಳೆಯ ದಿನ ಮುಹೂರ್ತ ನೋಡಿ ಮಾಡೋದು ಮಕ್ಕಳಿಗೆ ಒಳ್ಳೆಯದು ಅರ್ಜುನ್ ಅಂದರೆ. ಹಾಗಾದರೆ ಪುರೋಹಿತರನ್ನು ಭೇಟಿಯಾಗಿ ಮಗುವಿನ ಹೆಸರಿನಲ್ಲಿ ಯಾವ ದಿನ ಚೆನ್ನಾಗಿದೆ ಅಂತ ಕೇಳಿಬನ್ನಿ ಅಂದ. ನಾನು ನಿಜವಾಗಿಯೂ ನಂಬಲಾಗಲಿಲ್ಲ. ನೀನೇನಾ ಹೀಗೆ ಹೇಳ್ತಿರೋದು ಅಂದೆ. ಅದಕ್ಕೆ ಅವನು, ನಾನಲ್ಲ, ನೀವು ಕರ್ಕೊಬಂದ ಆ ಹುಡುಗಿ ಹೇಳಿದ್ಲು ಅಂದ. ಪುರೋಹಿತರನ್ನ ಭೇಟಿಯಾಗಿ ಯಾವ ದಿನ ಒಳ್ಳೆಯದು ಅಂತ ಕೇಳಿ ಮುಹೂರ್ತ ನಿಗದಿ ಮಾಡಿದ್ದೀನಿ. ನೀನು ಹೇಳಿದಂತೆ ಅನ್ನದಾನ ಮತ್ತು ವಸ್ತ್ರದಾನಕ್ಕೂ ವ್ಯವಸ್ಥೆ ಮಾಡಿದ್ದೀನಿ ಅನ್ವಿಕಾ. ಇನ್ನು ನಿನ್ನದೇ ತಡ ಅಂದರು. ಮಗುವಿಗಾಗಿ ಶಾಪಿಂಗ್ ಮಾಡ್ಬೇಕಂದ್ಕೊಂಡಿದ್ದೀನಿ, ಆದರೆ ನನ್ನನ್ನು ಹೊರಗೆ ಕಳಿಸಿದ್ರೆ ತಾನೇ. ಬಟ್ಟೆ ಮಳಿಗೆಯಿಂದ ಯಾರೋ ಡಿಸೈನರ್ ಬರ್ತಾರಂತೆ, ಏನು ಬೇಕೋ ಕೇಳಿ ಮಾಡಿಸ್ಕೊಳ್ಳಿ ಅಂದಿದ್ದಾರೆ. ನಮ್ಮ ಕೈಯಾರೆ ಏನು ಬೇಕೋ ಅದನ್ನು ನೋಡಿ ಕೊಂಡ್ಕೊಂಡ್ರೆ ಆ ಸಂತೋಷವೇ ಬೇರೆ ಅಲ್ವಾ ಅಂತ ಸಣ್ಣ ಮುಖ ಮಾಡಿಕೊಂಡ್ಳು. ಮಗುವಿನ ರಕ್ಷಣೆಗಾಗಿ ಅವನು ಹಾಗೆ ಹೇಳ್ತಿದ್ದಾನಮ್ಮ, ಮಗುವನ್ನು ಕರ್ಕೊಂಡು ಹೋಗೋದಕ್ಕಿಲ್ಲ, ನಾನು ಒಬ್ಬಳೇ ಹೋಗ್ತೀನಿ. ಅಂದರೆ ನಿನ್ನ ರಕ್ಷಣೆ ಅರ್ಜುನಿಗೆ ಬೇಡ ಅಂತ? ಅಯ್ಯೋ ಹಾಗಲ್ಲ ತಾತಯ್ಯ, ನನ್ನನ್ನು ಯಾರು ಏನು ಮಾಡೋದಿಲ್ಲ ಹಾಗೆಂದು ಯಾಕೆ ಭಾವಿಸ್ತೀಯಾ? ಈಗ ಖುಷಿಗಿಂತ ಹೆಚ್ಚು ರಕ್ಷಣೆ ನಿನಗೇ ಬೇಕು. ವರದರಾಜು ತನ್ನ ಕುತಂತ್ರ ಬುದ್ಧಿ ಉಪಯೋಗಿಸಿ ನಿನ್ನ ಮೇಲೆ ಏನಾದರೂ ದಾಳಿ ಮಾಡಿಸಿದ್ರೆ ಅರ್ಜುನನ್ನು ಮತ್ತೆ ಮನುಷ್ಯನನ್ನಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ವಿಕಾ ಅಂತ ಆತುರದ ನಿರ್ಧಾರ ಮಾಡಬೇಡ ಅಂದರು. ಅನ್ವಿಕಾ ಇನ್ನೇನು ಮಾತಾಡಲಿಲ್ಲ. ಏನು ಬೇಕಿದ್ದರೂ ನಿನ್ನ ಮುಂದೆ ಬರುವಂತೆ ಅವನು ಮಾಡಬಲ್ಲ, ನೀನೇನು ಬೇಸರ ಪಡಬೇಡ. ಸರಿ, ನಾನು ಮನೆಗೆ ಹೋಗ್ತೀನಮ್ಮ ಅಂದರು. ತಾತಯ್ಯ, ನಿಮ್ಮ ಸೊಸೆಯನ್ನು ಮತ್ತು ಮಗಳನ್ನು ಕರ್ಕೊಬರೋದಕ್ಕೆ ಸರಿಗೆ ಹೇಳಿದೆ, ಅವರು ಒಪ್ಪಲಿಲ್ಲ ಅಂದ್ಲು. ಬೇಡ ಬಿಡು ಅನ್ವಿಕಾ, ದೂರ ಇರೋದೇ ಒಳ್ಳೆಯದು. ಅಂದರೆ ನಿಮ್ಮ ಮಗಳು ಮತ್ತು ಸೊಸೆ ಮೇಲೆಯೂ ನಿಮಗೆ ನಂಬಿಕೆ ಇಲ್ವಾ? ಅವರು ಗಂಡನ ಮಾತನ್ನು ಮೀರೋದಿಲ್ಲ, ಗಂಡಂದಿರು ಮಾಡೋ ತಪ್ಪುಗಳನ್ನ ಎತ್ತಿ ತೋರಿಸೋದಿಲ್ಲ. ಅಂಥವರನ್ನು ಕರೆದು ಅರ್ಜುನನ್ನು ಇಕ್ಕಟ್ಟಿಗೆ ಸಿಲುಕಿಸೋದು ಬೇಡ. ನೀನು, ನಾನು, ಮಗು ಮತ್ತು ಅರ್ಜುನ್ ನಮ್ಮ ಕೈಯಾರೆ ನಾವೇ ಮಾಡೋಣ, ಆಗ ಭಗವಂತನಿದ್ದಾನೆ ಅಂತ ಹೇಳಿ ರಾಧಾಕೃಷ್ಣ ಅವ್ರ ಮನೆಗೆ ಹೋದರು. ಏನಪ್ಪ ಈ ನಡುವೆ ಮೊಮ್ಮಗನ ಮನೆಗೆ ಓಡಾಟ ಹೆಚ್ಚಾಗಿದೆಯಲ್ಲ? ಹಾಲ್ನಲ್ಲಿ ದಿನಪತ್ರಿಕೆ ಓದ್ತಿದ್ದ ಚಂದ್ರಮೌಳಿ ತಂದೆಯನ್ನು ಕಂಡು ಕೇಳಿದ್ರು. ಹೋಗಿದ್ದು ನನ್ನ ಮೊಮ್ಮಗನ ಮನೆಗೆ, ಬೇರೆಯವ್ರ ಮನೆಗಲ್ಲ ಅಂತ ಸ್ಥಿರವಾಗಿ ಹೇಳಿದರು ರಾಧಾಕೃಷ್ಣ. ನೀವು ಅಲ್ಲಿಗೆ ಯಾಕೆ ಹೋಗ್ತಿದ್ದೀರಿ, ಏನು ಕುತಂತ್ರ ಮಾಡ್ತಿದ್ದೀರಿ ಅಂತ ನಂಗೆ ತಿಳಿತಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಪ್ಪ? ಅಂದ್ಕೊಳ್ಳೋದಿಲ್ಲ. ನೀನು ಹೇಗಿದ್ದರೂ ಪರರ ಮಾತು ಕೇಳಿ ನಿನ್ನ ಮಗನನ್ನು ನಿರ್ಲಕ್ಷಿಸಿದೀಯಾ. ಕನಿಷ್ಠ ನನ್ನ ಮೊಮ್ಮಗನ ಜೀವನದ ಬಗ್ಗೆ ಆದರೂ ನಾನೇ ಯೋಚಿಸ್ಬೇಕು. ಹಿರಿಯವನಾಗಿ ನಾನು ಮಾಡಬೇಕಾದ ಕೆಲಸಗಳನ್ನ ಮಾಡಬೇಕಲ್ವಾ? ಏನು ನೀವು ಮಾಡ್ತಿರೋದು? ಆ ದಿಕ್ಕಿಲ್ಲದ ಅನಾಥೆಯನ್ನು ಅರ್ಜುನ್ ಕಟ್ಟಬೇಕಂತ ನೋಡ್ತಿದ್ದೀರಾ ಅಂತ ಹಾವಿನಂತೆ ಬುಸ್ಕುಡ್ತಾ ಇದ್ರು ಚಂದ್ರಮೌಳಿ. ಅನಾಥೆಯಾಗೋದು ಅವಳ ತಪ್ಪಲ್ಲ ಚಂದ್ರ. ಒಂಟಿಯಾಗಿ ಎಷ್ಟು ಸಮಸ್ಯೆಗಳು ಬಂದು ಧೈರ್ಯವಾಗಿ ಎದುರಿಸಿದಾಳೆ. ಆದರೆ ನೀತಿ ತಪ್ಪಿಲ್ಲ. ನಿನ್ನ ಮಗನೇ ಇಷ್ಟಪಟ್ಟು ಕರ್ಕೊಂಡು ಬಂದು ಮನೆಯಲ್ಲಿ ಆಕೆಗೆ ಪಕ್ಕದ ಸ್ಥಾನ ನೀಡಿದ್ದಾನೆ ಅಂದರೆ ನಿನಗೆ ಅರ್ಥ ಆಗಬೇಕಿತ್ತು ಆ ಹುಡುಗಿ ಬಂಗಾರ ಅಂತ. ಅಬ್ಬೋ, ಮನೆಯಲ್ಲಿರೋ ನಿಮ್ಮ ಮೊಮ್ಮಗಳು ಕಾಣಿಸೋದಿಲ್ಲ, ಆದರೆ ದಾರಿಯಲ್ಲಿ ಹೋಗೋ ಹುಡುಗಿಯನ್ನು ಮಾತ್ರ ಅಷ್ಟೊಂದು ಹೊಗಳ್ತಿದ್ದೀರಲ್ಲ ತಾತಯ್ಯ ಮೇಲಿಂದ ಬರ್ತಾ ಕೇಳಿದ್ಲು ಮೈಥಿಲಿ. ನೀನೇ ಸರಿಯಾಗಿದ್ದರೆ ಆ ಹುಡುಗಿಯನ್ನು ಕರೆತರೋ ಅವಶ್ಯಕತೆ ನಮಗೇನಿತ್ತು? ಶ್ರೀಜಾಳ್ ಮಗಳನ್ನು ನೀನು ನೋಡ್ಕೊಳ್ತೀನಿ ಎಂದಿದ್ದರೆ ಅರ್ಜುನ್ ನಿನ್ನ ತಲೆ ಮೇಲೆ ಹೊತ್ತು ನೋಡ್ಕೊಳ್ತಿದ್ದ. ಆದರೆ ನೀನೇನು ಮಾಡಿದೆ? ಕರುಣೆ ಇಲ್ಲದೆ ಆ ಹಸುಗೂಸಿನ ಮೇಲೆ ಹಾಗೆ ತೀರಿಸ್ಕೊಂಡೆ. ಅಷ್ಟೆಲ್ಲ ಮಾಡಿದ್ರು ಅರ್ಜುನ್ ನಿನ್ನ ಬಿಟ್ಟಿದ್ದಾನೆ ಅಂದರೆ ಕಾರಣ ನಿಮ್ಮ ಅಮ್ಮನಿಂದ. ತನ್ನ ಅತ್ತೆ ಮುಖ ನೋಡಿ ನಿನ್ನ ಬಿಟ್ಟಿದ್ದಾನಿಂದ ನೆನಪಿಸ್ಕೊಂಡ್ರೆ ನಿನಗೇ ಒಳ್ಳೆಯದು ಮೈಥಿಲಿ ಅಂತ ಕಟುವಾಗಿ ಹೇಳಿದರು.
ಪಾದರಕ್ಷೆಯ ಹಿಮ್ಮಡಿಯನ್ನು ನೆಲಕ್ಕೆ ಜೋರಾಗಿ ತಟ್ಟಿದ್ಲು ಮೈಥಿಲಿ. ನೋಡು ಚಂದ್ರ, ಅರ್ಜುನ್ ವಿಷಯದಲ್ಲಿ ನೀನು ತಲೆ ಹಾಕೋ ದಿನಗಳು ಯಾವಾಗೋ ಮುಗಿದು ಹೋಗಿವೆ. ಮನೆಯ ಹೊಸ್ತಿಲು ದಾಟಿದಾಗಲೇ ನಿನ್ನ ಮಗನ ಮೇಲೆ ಸರ್ವ ಹಕ್ಕುಗಳನ್ನ ನೀನು ಕಳ್ಕೊಂಡಿದ್ಯಾ. ಈಗ ಬೇಸರ ಪಟ್ಟು ಲಾಭ ಇಲ್ಲ. ನಾನು ಬರೋದು ಇಷ್ಟ ಇಲ್ದಿದ್ರೆ ಹೇಳು, ಹೋಗ್ಬಿಡ್ತೀನಿ. ತಂದೆಯನ್ನ ಮನೆಯಿಂದ ಹೊರ ಹಾಕ್ತಿ ಅಂತ 4 ಜನ ನನ್ನನ್ನು ನೋಡಿ ನಗೋದಕ್ಕೆ ಏನೂ ಅವಶ್ಯಕತೆ ಇಲ್ಲ. ನಾನು ನನ್ನ ಮಗನಂತಲ್ಲ. ಒಳ್ಳೆಯದು, ಅಷ್ಟಾದರೂ ಯೋಚಿಸಿದೆ. ಮುಂದಿನ ವಾರ ನನ್ನ ಮರಿ ಮೊಮ್ಮಗಳಿಗೆ ಕಿವಿ ಚುಚ್ಚೋ ಕಾರ್ಯಕ್ರಮವನ್ನು ನನ್ನ ಮೊಮ್ಮಗ ಮಾಡ್ತಿದ್ದಾನೆ. ಓಹೋ, ಆ ವಿಷಯ ಹೇಳೋದಕ್ಕೆ ನಿಮ್ಮನ್ನು ರಾಯಭಾರಿಯನ್ನು ಕಳಿಸಿದ್ದಾನೆಯೇ? ರಾಧಾಕೃಷ್ಣ ಅವರು ಗಟ್ಟಿಯಾಗಿ ನಕ್ಕಿದ್ರು. ಯಾಕಪ್ಪ ನಗ್ತಿದ್ದೀರಾ? ನಿನ್ನನ್ನು ಕರೆಯೋದಕ್ಕೆ ಬಂದಿದ್ದೀನಿ ಅಂದರೆ ನಗು ಬರುತ್ತೆ ಕಣೋ. ನನ್ನ ಮಗಳು ಮತ್ತು ಸೊಸೆಯನ್ನು ಕರ್ಕೊಬರೋಕ್ಕೆ ಹೇಳಿದ್ರೆ ಆ ಹುಡುಗಿಯನ್ನೇ ಕೊಲ್ಲುವಂತೆ ನೋಡ್ದ. ಇನ್ನು ನೀನು ಬರ್ತೀನಂದರೆ ಒಂದು ಪರಮಾಣು ಬಾಂಬ್ ಸಿಡಿಯುತ್ತೆ. ತಾತನಾಗಿ ನಿನಗೆ ತಿಳಿಸಿದೆ ಅಷ್ಟೇ ಹೊರತು ನಿಮಗಾಗಿ ಯಾರೂ ಕಾಯ್ತಿಲ್ಲ. ಅಷ್ಟಕ್ಕೂ ಅದೃಷ್ಟ ಇರಬೇಕು ಕಣೋ ಮಗುವಿನ ಶುಭ ಕಾರ್ಯ ನೋಡಲು. ನಾಡಿದ್ದು ಹೋಗಿ ಸಮಾರಂಭ ಮುಗಿಯೋವರೆಗೆ ನನ್ನ ಮೊಮ್ಮಗನ ಮನೆಯಲ್ಲಿ ನನ್ನ ವಾಸ. 1 ಲೋಟ ಅಕ್ಕಿ ಕಡಿಮೆ ಆಗುತ್ತೆ ಅಂತ ತಿಳಿಸ್ತಿದ್ದೀನಿ. ಅಪ್ಪ, ಊಟಕ್ಕೆ ಬನ್ನಿ. ನನ್ನ ಮೊಮ್ಮಗಳ ಕೈ ಅಡುಗೆ ಅದ್ಭುತ. ಹೊಟ್ಟೆಯೆಲ್ಲ ಗಂಟೆಲವರೆಗೆ ತಿಂದಿದ್ದೀನಿ. ಈಗ ಹಸಿವಿಲ್ಲ ಕರುಣ ಅಂತ ಹೋದರು. ಮುದಿ ಮನುಷ್ಯನಿಗೆ ಬಹಳ ಹೆಚ್ಚಾಗಿದೆ. ಮೊಮ್ಮಗನ ಬೆಂಬಲ ನೋಡಿರಬೇಕು ಅಂತ ಒಳಗೆ ಉರಿತಾ ಇದ್ದ ವರದರಾಜು. ಅತ್ತ ಮಗ ಇತ್ತ ತಂದೆ ನನ್ನ ವಿರುದ್ಧವೇ ಇದ್ದಾರೆಂದ ರೇಗ್ತಾ ಹೋದರು ಚಂದ್ರಮೌಳಿ. ಮಾವನವ್ರೆ, ಕುಡಿಯೋದಕ್ಕೆ ನೀರು ಅಂತ ಬಂದ್ಲು ವಾಸವಿ. ಕನ್ನಡಕ ತೆಗೆದು ಪಕ್ಕದಲ್ಲಿಟ್ಟು ಅಲ್ಲೇ ಇಟ್ಟು ಹೋಗಮ್ಮ ಅಂದರು. ವಾಸವಿ ಹೋಗಲಿಲ್ಲ. ನಿಜವಾಗಿಯೂ ಅರ್ಜುನ ಮಗುವಿಗೆ ಕಿವಿ ಚುಚ್ಚಿಸ್ತಿದ್ದಾರೆ ಮಾವಯ್ಯ. ನಾನು ಹೇಳೋ ಸುಳ್ಳಾಗಿದ್ರೆ ನೀನೇ ಹೋಗ್ಕಣ್ಣಾರೆ ನೋಡು. ಹಾಗಲ್ಲ, ನಿಜವಾಗಿಯೂ ಆ ಮಗು ಶ್ರೀಜಾ ಕ್ರಮಬದ್ಧವಾಗಿ ಹುಟ್ಟಿದವಳೆ ಅಥವಾ? ರಾಧಾಕೃಷ್ಣ ಒಮ್ಮೆ ತೀಕ್ಷ್ಣವಾಗಿ ನೋಡಿದ್ರು. ಮಾವನವರ ಕಡು ನೋಟಕ್ಕೆ ತಲೆ ತಗ್ಸಿದ್ಲು ವಾಸವಿ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಮೇಲೆ ನಿನಗಿಷ್ಟೂ ಅನುಮಾನ ಸಲ್ಲದು ವಾಸವಿ. ಅಷ್ಟಕ್ಕೂ ಶ್ರೀಜಾ ಎಂಥವಳಂತ ನಿನಗೂ ತಿಳಿದಿದೆ. ಆದರೆ ಒಂದು ಮಾತು ಹೇಳ್ತಿದ್ದೀನಿ, ಬೇರೆಯವ್ರ ಮಾತು ಕೇಳಿ ಯಾವ ದಿನ ನಿನ್ನ ಹೆತ್ತ ಮಗನನ್ನು ಚಂದ್ರಮೌಳಿ ದೂರ ಮಾಡಿಕೊಂಡೋ ಅಂದಿನಿಂದ ಅವನ ಪತನ ಆರಂಭ ಆಗಿದೆ. ನಿಮ್ಮ ಮಗನಿಗೆ ನೀವೇ ಹೀಗೆ ಶಪಿಸೋದೇನು ಮಾವಯ್ಯ ಅಂತ ಕಣ್ಣೀರು ಹಾಕಿದ್ಲು ವಾಸವಿ. ಹೆಣ್ಣು ಮಗಳ ಶಾಪ ಸುಮ್ಮನೆ ಹೋಗೋದಿಲ್ಲ ವಾಸವಿ, ಅದು ತಲೆಮಾರುಗಳನ್ನ ಸುಟ್ಟು ಹಾಕತ್ತೆ. ನಿನ್ನ ಗಂಡಿಗಾದರೂ ನೀನು ಹೇಳು. ವಾಸವಿ ಇನ್ನೇನು ಮಾತಾಡದೆ ಹೊರಟು ಹೋದ್ಲು. ಬಟ್ಟೆ ಮಳಿಗೆಯಿಂದ ಬಂದ ಮಹಿಳೆ ವಿನ್ಯಾಸಕ್ಕೆ ಖುಷಿಗಾಗಿ ಒಳ್ಳೆ ಉಡುಪುಗಳನ್ನ ತೋರಿಸಿದ್ಲು. ತುಂಬ ಭಾರವಾಗಿರಬಾರ್ದು, ಹಾಗಂತ ಸರಳವಾಗಿಯೂ ಇರಬಾರ್ದು. ಸಮಾರಂಭದಲ್ಲಿ ಮಗುವೆ ಪ್ರಮುಖವಾಗಿ ಕಾಣಿಸ್ಬೇಕು, ಹಾಗೆ ಡಿಸೈನ್ ಇರಲಿ ಅಂತ ಬಹಳ ಹೊತ್ತು ಹುಡುಕಿ ಒಳ್ಳೆ ಬಣ್ಣದ ಮತ್ತು ಮೆದುವಾದ ಬಟ್ಟೆಯನ್ನು ಆಯ್ಕೆ ಮಾಡಿದ್ಲು. ವಾವ್, ಅದ್ಭುತ ಮೇಡಮ್, ಡಿಸೈನ್ನಲ್ಲಿ ನಿಮ್ಗೆ ಒಳ್ಳೆ ರುಚಿ ಇದೆ ಅಂತ ಮೆಚ್ಚಿದ್ಲು ಡಿಸೈನರ್. ಥ್ಯಾಂಕ್ ಯು ಅಂತ ಹೇಗೆ ಹೊಲಿಬೇಕಂತ ವಿವರಿಸಿದ್ಲು ಅನ್ವಿಕಾ. ಹಾಗೆ ಅಂತ ಎಲ್ಲವನ್ನ ಬರ್ಕೊಂಡು ಈಗ ನಿಮಗೂ ಆಯ್ಕೆ ಮಾಡಿ ಮೇಡಮ್ ಅಂದ್ಲು. ನನಗೇನು ಬೇಡ, ಮಗುವಿನ ಉಡುಪನ್ನು ಮಾತ್ರ ಹೇಳಿದ ಸಮಯಕ್ಕೆ ಸಿದ್ಧಪಡಿಸಿ ಅಂದ್ಲು ಅನ್ವಿಕಾ. ಇಲ್ಲ ಮೇಡಮ್, ನಿಮಗೂ ಬಟ್ಟೆಯನ್ನು ಸಿದ್ಧಪಡಿಸೋದಕ್ಕೆ ಅರ್ಜುನ್ ಸರ್ ಹೇಳಿದ್ದಾರೆ, ಬೇಕಿದ್ದರೆ ಕಾಲ್ ಮಾಡ್ತೀನಿ ರೀ ಅಂತ ಅರ್ಜುನ್ ಕರೆ ಮಾಡಿ, ಸರ್ ಮೇಡಮ್ ಅವರಿಗೆ ಬಟ್ಟೆ ಬೇಡ ಅಂತಿದ್ದಾರೆ, ನೀವೇ ಹೇಳಿ ಅಂತ ಫೋನನ್ನು ಅನ್ವಿಕಾಳ ಕೈಗೆ ನೀಡಿದ್ಲು. ಒಂದು ಕ್ಷಣ ಆಶ್ಚರ್ಯಗೊಂಡರು. ಕೂಡಲೇ ಸುಧಾರಿಸ್ಕೊಂಡು ಸರ್ ಅಂದ್ಲು ಅಳುಕಿನಿಂದ. ನಿನಗೆ ವಿಶೇಷವಾಗಿ ಹೇಳಬೇಕಾ? ಅವಳು ಹೇಳಿದಂತೆ ಮಾಡು. ಅದಲ್ಲ ಸರ್, ನನಗೆ ಯಾಕೆ? ಅವಳು ಹೇಳ್ತಿರುವಾಗಲೇ ಕರೆ ಕಡಿತಗೊಳಿಸ್ತಾ. ಕತೆ ಮುಂದುವರಿಯತ್ತೆ. ಥ್ಯಾಂಕ್ ಯು.